ಫ್ರೆಂಡ್ಸ್, ಇವತ್ತು ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಮೆಹಂದಿನ ನೋಡ್ತಾ ಇದ್ದೀರಾ. ಸೊ ಇದು ಮೆಹಂದಿ ಶಾಸ್ತ್ರದ ಪಾರ್ಟ್ 1 ವ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರ ಮೆಹಂದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇ ಫ್ಯಾಮಿಲಿ ಅನ್ನೋ ಫೀಲಿಂಗ್ ನಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು ನನ್ನ ಹಸ್ಬೆಂಡ್ ಮನೆ ಹತ್ತಿರದ ಹುಡುಗಿ ಅಂತಲೇ ಹೇಳ್ಬೋದು. ಸೊ ಇವಳ ಹೆಸರು ದೀಪಾ ಅಂತ ಹೇಳಿ, ತುಂಬಾ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡಿಗಿಂತ ಹೆಚ್ಚಾಗಿ ನಮ್ಮ ಇಬ್ಬರ ಬಾಂಡಿಂಗ್ ಅಕ್ಕ ತಂಗಿ ಥರ ಬಾಂಡಿಂಗ್ ಇದೆ. ತುಂಬಾ ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಅವಳ ಪ್ರತಿಯೊಂದು ಮದುವೆ ಶಾಸ್ತ್ರದಿಂದ ಹಿಡಿದು ಡಿನ್ನರ್ವರೆಗೂ ಅವಳ ವ್ಲಾಗನ್ನು ನಾನು ಮಾಡಿದ್ದೀನಿ. ಆ ವ್ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಹೆಚ್ಚಾಗಿ ತಂಗಿ ಥರ ನಂದು ಮತ್ತು ಅವಳದು ಬಾಂಡಿಂಗ್ಸ್ ತುಂಬಾ ಒಳ್ಳೆ ಬಾಂಡಿಂಗ್. ಸೊ ಅವಳದು ಮದುವೆ ಆಗುತ್ತೆ, ಆದರೆ ಲಾಕ್ಡೌನ್ ಅದೊಂದು ಬೇಸರ. ಸೊ ಲಾಕ್ಡೌನಲ್ಲಿ ಮದುವೆ ಆಗುತ್ತೆ. ತುಂಬಾ ಗ್ರ್ಯಾಂಡ್ ಆಗಬೇಕಿದ್ದ ಫಂಕ್ಷನ್ ಅದು. ಇವತ್ತು ಮೆಹಂದಿ ಶಾಸ್ತ್ರ ಇದೆ, ಹಾಗೆ ನಾಳೆ ಗ್ರ್ಯಾಂಡಾಗಿ ಊಟ ಇದೆ. ಸೊ ಬುಧವಾರ ಮೆಹಂದಿ ಎಲ್ಲ ಇಡ್ತಾರೆ, ಹಾಗೆ ಗುರುವಾರ ಮದುವೆ. ಸೊ ಮದುವೆ ಮನೆಯಲ್ಲೇ ಆಗ್ತಾ ಇದೆ. ಸೊ ಅದರ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಗ್ಲಿಮ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಅವ್ರ ಮನೆಗೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಸೊ ಇವಾಗ ಸಂಜೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಸೊ ಆ ಶಾಸ್ತ್ರದ ಸ್ವಲ್ಪ ಗ್ಲಿಮ್ಸನ್ನು ಯಾವ ರೀತಿ ಮಾಡ್ತಾರೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾಳೆ ಮೆಹಂದಿ ಡೆಕೋರೇಷನ್ ಆಗಿರ್ಬೋದು, ಅಥವಾ ಊಟಕ್ಕೆ ಏನೆಲ್ಲ ಇತ್ತು ಅದು, ಹಾಗೆ ಪ್ರತಿಯೊಂದು ಸಣ್ಣ ಸಣ್ಣ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗಳು ಅಲ್ಲಿ ಹೊರಟಿದ್ದಾಳೆ. ಇವಾಗ ಹೋಗ್ತಾ ಇದ್ದೀವಿ ದಾರಿಯಲ್ಲಿ, ನೋಡಬೇಕು. ನಾನು ಅದನ್ನೇ ಹೋಪ್ ಮಾಡೋದು, ಒಳ್ಳೆ ರೀತಿಯಲ್ಲಿ ಮದುವೆ ಆದರೆ ಸಾಕು. ಬಟ್ ಎನಿವೆ ಗ್ರ್ಯಾಂಡಾಗಿ ಆಗೋದಾಗುತ್ತೆ, ಬಟ್ ಒಳ್ಳೆ ರೀತಿಯಲ್ಲಿ ಆಗಿ ಫಂಕ್ಷನ್ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಯಾಕಂದರೆ ತುಂಬ ಒಳ್ಳೆಯವಳು, ನನಗೆ ಬಹಳ ಇಷ್ಟ ಅವಳು. ತುಂಬ ಪಾಪ ನನ್ನ ತಂಗಿ, ಏನು ಹೇಳಬೇಕಂತ, ತಂಗಿಗಿಂತ ಹೆಚ್ಚಾಗಿ ಇದು ಮಾಡ್ತೀನಿ ಅವಳನ್ನು. ತುಂಬ ಲವ್ಲಿ ಸಿಸ್ಟರ್ ಅಂತಲೇ ಹೇಳ್ಬೋದು. ಓಕೆ, ನಾನು ಒಂದು ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಇವಾಗ ನಾನು ಮನೆಗೆ ಹೋಗ್ತೀನಿ. ಒಂದು ಈವ್ನಿಂಗ್ ಒಂದು 6:30 7 o'clock ಹಾಗೆ ಶುರುವಾಗುತ್ತೆ ಶಾಸ್ತ್ರ. ಸೊ ಶಾಸ್ತ್ರ ಶುರುವಾಗುವಾಗ ನಾನು ಅದರ ವೀಡಿಯೋಸನ್ನು ಮಾಡ್ತೀನಿ. ಅದರ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ ನಂತರ ವೀಡಿಯೋಸ್ ಮಾಡಿ ಅದಾದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ನಾನಿವಾಗ ಮದುಮಗಳ ಮನೆ ಬಂದೆ. ಇವಾಗ ಮದುಮಗಳು ಕ್ವಶನ್ ಪೇಪರ್ ಬರ್ತಾ ಇದ್ದಾಳೆ. ಏನು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಬೇಕು. ಸೊ ಅದರ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ವ್ಯೂಸ್ ನೋಡಿ. ಫುಲ್ ಅಲ್ಲಿ ಅರೇಂಜ್ಮೆಂಟ್ ಆಗ್ತಾ ಇದೆ. ಎಲ್ಲರೂ ಸಂಬಂಧಿಕರು ನೆಂಟರೆಲ್ಲ ಬರ್ತಾ ಇದ್ದಾರೆ. ಸೊ ಆ ಥರ ಶಾಸ್ತ್ರ ಶುರುವಾಗುತ್ತೆ. ನಾನು ಅದರ ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಬ್ಬರು ಮಿಡ್ಲಲ್ಲಿ ಒಬ್ಬರು ಅಜ್ಜ ಕಾಣ್ತಿದ್ದಾರೆ ನೋಡಿ, ದೋಗು ಶಿಟ್ಟಿ ಅಂತ. ಇವರು ನನ್ನ ಫೇವ್ರೆಟ್ ಅಜ್ಜ ಅಂತ ಹೇಳಿದ್ರು. ನೋಡಿ ಹೋಗಿ ಕಾಣಿಸ್ತಾ ಇದ್ದಾರೆ. ವೈಟ್ ನೋಡಿ, ಅಲ್ಲಿದ್ದಾರೆ ನೋಡಿ ಇವರೇ. ನಾನು ಮದುವೆಯಾಗಿ ಬಂದ ನಂತರದಿಂದ ಇಲ್ಲಿಗೆ ತುಂಬಾ ಕ್ಲೋಸ್ ನಾನು ಮತ್ತು ಅವರು. ಹೇಗೆ ಅಂತ ಹೇಳಿದರೆ ತುಂಬ ಕೇರ್ ಮಾಡ್ತಾಯಿದ್ರು, ತುಂಬ ಕೇರಿಂಗ್ ಮಾಡ್ತಾಯಿದ್ರು. ಇಷ್ಟವಾದ ಅಜ್ಜ. ನಾನು ಪ್ರೆಗ್ನೆಂಟ್ ಇರುವಾಗ ಐ ಥಿಂಕ್ ಸೊ ಸೀಮಂತ ಎಲ್ಲ ಆದ ನಂತರ 1 week ಬಿಟ್ಟು ಅವರು ಎಕ್ಸ್ಪೈರ್ ಆಗಿ. ತುಂಬಾ ಒಂದು ಬೇಸರ ಅದು, ನನಗೆ ಅದು ಮರೀಲಿಕ್ಕಾಗೋದಿಲ್ಲ. ಸೊ ಅವ್ರ ಫೋಟೋ ನೋಡುವಾಗ ಅಲ್ಲೇ ಕುತ್ಕೊಂಡಿದ್ದಾರೆ, ನಿಜವಾಗ್ಲೂ ಅಲ್ಲೇ ಕುತ್ಕೊಂಡಿದ್ದಾರೆ ಅಂತ ಫೀಲ್ ಆಗ್ತದೆ ಆ ಥರ. ಎನಿವೆ ಈ ಫಂಕ್ಷನಿಗೆ ಅವ್ರು ಇರ್ತಿದ್ರೆ ನಿಜವಾಗ್ಲೂ ತುಂಬಾ ಏನು ಒಳ್ಳೇದಿರ್ತಿತ್ತು, ಒಳ್ಳೆಯದಾಗಿ ಎಂಜಾಯ್ ಮಾಡ್ಬೋದಿತ್ತು ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಮೆಹಂದಿ ಶಾಸ್ತ್ರ ಪ್ರಿಪ್ಯಾರೇಷನ್ ಆಗ್ತಾ ಇದೆ. ಸೊ ಮನೆಯಲ್ಲಿ ಹೆಂಗಸರೆಲ್ಲ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇದು ಒಳ್ಳೆ ದಿನ ನೋಡಿ ನಾವು ಮೆಹಂದಿ ಶಾಸ್ತ್ರನ ಮಾಡ್ತೀವಿ. ಅದಾದ ನಂತರ ಗ್ರ್ಯಾಂಡಾಗಿ ಊಟ ಎಲ್ಲ, ಊರಿನವ್ರಿಗೆ ಊಟ ಎಲ್ಲ ಹಾಕ್ತಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಮನೆಯಲ್ಲೇ ಕಡ್ದಿರುವಂಥ ಮೆಹಂದಿ. ಸೊ ಮನೆ ಫುಲ್ ನೆಂಟರಿಷ್ಟರಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಒಂದು ಬೇಸರ ಏನಂತ ಹೇಳಿದರೆ, ಲಾಕ್ಡೌನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇತ್ತು. ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಭಯನೂ ಇತ್ತು. ಸೊ ಅದೇ ಟೆನ್ಷನಲ್ಲಿ ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ಸ್ವಲ್ಪ ಫ್ರಸ್ಟ್ರೇಷನ್ ಕೂಡ ಇತ್ತು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಇದು ಮನೆಯವರೆಲ್ಲ ಸೇರಿ ಮಾಡುವಂಥ ಶಾಸ್ತ್ರ. ಅದಾದ ನಂತರ ಮರುದಿನ ಊರಿನವರೆಲ್ಲ ಬಂದು ಮೆಹಂದಿ ಇಡ್ತಾರೆ ಮದುಮಗಳಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮದುಮಗಳ ಸಾರಿ ಹಾಗೂ ಜ್ಯುವೆಲರಿ ಹಾಗೂ ಮೆಹಂದಿಯನ್ನು ಕಡ್ದಿಟ್ಟು ಗೆರಟೆಯಲ್ಲಿ ನಾವು ಕಡ್ದಿಡ್ತೀವಿ. ಅದನ್ನು ನೋಡಿ ಈ ರೀತಿ ದೇವರಿಗೆ ನಾವಿಟ್ಟು ನೋಡಿ ಈ ರೀತಿ ನಮಸ್ಕಾರ ಮಾಡ್ತೀವಿ.
ಸೊ ಮೊದಲಿಗೆ ಫ್ರೆಂಡ್ಸ್ ನಾವು ದೇವರಿಗೆ ಈ ರೀತಿ ಎಲ್ಲ ಅರ್ಪಣೆ ಆದ ನಂತರ ದೇವರಿಗೆಲ್ಲ ಕೈ ಮುಗಿದು ಅದಾದ ನಂತರ ತುಳಸಿ ಕಟ್ಟೆಯಲ್ಲಿ ಮೆಹಂದಿ ಶಾಸ್ತ್ರ ಪ್ರಾರಂಭವಾಗ್ತದೆ. ನೋಡಿ ಅವರ ಮಾವ ಅತ್ತೆ ಅವರೆಲ್ಲ ಹಿರಿಯರಿದ್ದಾರೆ. ಸೊ ಅವರೆಲ್ಲ ಇದನ್ನೆಲ್ಲ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ದೇವರಿಗೆ ನಾವೆಲ್ಲ ಕೈ ಮುಗಿತಾ ಇದ್ದೀವಿ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಎಲ್ಲನೂ ಟೆನ್ಷನಲ್ಲೇ ಆಗಿ ಹೋಗ್ತಾ ಇತ್ತು ಫಂಕ್ಷನ್. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಅನ್ನೋ ಒಂದು ಸುದ್ದಿ ನಮ್ಮ ಕಿವಿಗೆ ಬಿದ್ದ ನಂತರ ನಮಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ತೋಚ್ತಾ ಇರಲಿಲ್ಲ. ಸೊ ಅಂಥ ನಡುವೆಯಲ್ಲಿ ಆ ಸಿಚುವೇಶನಲ್ಲೂ ನಾವು ಈ ರೀತಿ ಒಂದು ಸೆಲೆಬ್ರೇಷನನ್ನು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಇವಾಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಏನು ವಿಘ್ನ ಬರದೇ ಇರುವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯ ಆಗಲಿ ಅಂಥೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನಾನು ನಿಮಗೆ ಆವಾಗಲೇ ಒಬ್ಬರು ಅಜ್ಜನನ್ನು ತೋರಿಸಿದ್ದೀನಿ. ಸೊ ಆ ಅಜ್ಜನ ಒಬ್ಬಳು ಮೊಮ್ಮಗಳು ಅಂತ ಹೇಳಿದ್ರೆ ಇನ್ನೊಬ್ಳೆ. ಸೊ ಮೊಮ್ಮಗಳ ಮದುವೆನ ನೋಡಬೇಕು ಅಂತ ಬಹಳ ಆಸೆ ಇತ್ತು ಆ ಅಜ್ಜನಿಗೆ. ಸೊ ಅದಿರಲಿಲ್ಲ, 1 ವರ್ಷ ಆಯಿತು ಆಲ್ರೆಡಿ ಪಾಸಾಗಿ. ಸೊ ಇವಾಗ ಅವಳ ಮಾವನವರೆಲ್ಲ ಸೇರಿ ತುಂಬಾ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ಮದುವೆ ಆಗಿದೆ ಇವಾಗ. ಆ ಗ್ಲಿಮ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಮದುಮಗಳನ್ನ ಅಂಗಳಕ್ಕೆ ಕರ್ಕೊಂಡು ಬಂದಿದ್ದೇವೆ ತುಳಸಿ ಕಟ್ಟೆ ಹತ್ರ. ಸೊ ತುಳಸಿ ಕಟ್ಟೆ ಸುತ್ತು ಬಂದ ನಂತರ ಮದುಮಗಳನ್ನ ಅಲ್ಲಿ ಕುತ್ಕೊಳಿಸಿ ಮೆಹಂದಿ ಶಾಸ್ತ್ರನ ಶುರು ಮಾಡ್ತಾರೆ. ಸೊ ಹಿರಿಯರು ಯಾರಿದ್ದಾರೆ ಅವರು ಮದುಮಗಳ ಕೈಗೆ ಮೆಹಂದಿನ ಇಡ್ತಾರೆ. ಅದಾದ ನಂತರ ನೆಂಟರಿಷ್ಟರು ಯಾರೆಲ್ಲ ಬಂದಿದ್ದಾರೆ ಅವರು ಮದುಮಗಳಿಗೆ ಮೆಹಂದಿನ ಇಡ್ತಾರೆ. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ದೀಪನ ದೊಡ್ಡ ಮಾವ. ಸೊ ದೊಡ್ಡ ಮಾವ ಅವಳಿಗೆ ತಂದೆ ತಾಯಿಯಾಗಿ ಕುತ್ಕೊಳ್ತಾರೆ. ಸೊ ನೋಡ್ತಾ ಇರ್ಬೋದು ಅವಳ ಅತ್ತೆ ತುಳಸಿ ಕಟ್ಟೆಗೆ ಹಾಕ್ತಾ ಇದ್ದಾರೆ. ಹಾಗೆ ಅವಳ ಅಜ್ಜ ದುಡ್ಡನೂ ಇದ್ದಾರೆ. ಮದುವೆ ಅವಳ ಮಾವನದಿರು ಎಲ್ಲರೂ ಸೇರಿ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದ್ದಾರೆ. ಒಬ್ಬಳು ಸೊಸೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಈ ಶಾಸ್ತ್ರ ಆಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ದೀಪನ ಅಜ್ಜ ಹಾಗೂ ಅವಳ ದೊಡ್ಡ ಅತ್ತೆ. ಸೊ ಮೊದಲಿಗೆ ಅವಳ ದೊಡ್ಡ ಮೆಹಂದಿನ ಇಡ್ತಾರೆ. ಅದಾದ ನಂತರ ಅವಳ ದೊಡ್ಡ ಅತ್ತೆ ಮಾವ ಮೆಹಂದಿನ ಇಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಸುರುವಿಗೆ ಹಿರಿಯರು ಮೆಹಂದಿನ ಇಡ್ತಾರೆ. ಸೊ ಎಲ್ಲರೂ ಮೆಹಂದಿ ಕಟ್ತಿರೋದನ್ನ ನೋಡಿ ಈ ರೀತಿ ಕೈಗೆ 3 ಸಲ ಮೆಹಂದಿನ ಇಡ್ತಾರೆ. ಅದಾದ ನಂತರ ಅಕ್ಷತೆ ಕಾಳನ್ನ ಹಾಕ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಮದುಮಗಳ ತಾಯಿ ಮೆಹಂದಿನ ಇಡ್ತಾ ಇದ್ದಾರೆ. ಹಾಗೆ ಅಕ್ಷತ ಕಾಳನ್ನ ಹಾಕಿದ ನಂತರ ನೋಡಿ ಮದುಮಗಳಿಗೆ ಈ ರೀತಿ ಸಕ್ಕರೆನ ತಿನ್ನಿಸ್ತಾರೆ, ಸಿಹಿನ ತಿನ್ನಿಸ್ತಾರೆ. ಹಾಗೆ ನಾನು ನಿಮಗೆ ಆಲ್ರೆಡಿ ಅವಾಗ ಅಜ್ಜ ಅಂತ ಹೇಳಿದೆ ನೋಡಿ, ಇದು ಅಜ್ಜನ ತಮ್ಮ ಹಾಗೂ ಅವರ ಹೆಂಡತಿ ಅಂದ್ರೆ ದೀಪನ ಅಜ್ಜ ದೊಡ್ಡ ಇದು ನೋಡ್ತಾ ಇರ್ಬೋದು. ಸೊ ಇದು ಹಿರಿಯರು ನೋಡ್ತಾ ಇರ್ಬೋದು, ಹಿರಿಯರು ಮೆಹಂದಿನ ಇಡ್ತಾ ಇದ್ದಾರೆ. ಇದು ದೀಪನ ಎರಡನೇ ಮಾವ ಹಾಗೂ ಅತ್ತೆ ನೋಡ್ತಾ ಇರ್ಬೋದು.
ಸೊ ಅವಳಿಗೆ 3 ಜನ ಮಾವಂದಿರಿರ್ತಾರೆ. ಸೊ 3 ಜನ ಮಾವಂದಿರು ಸೇರಿ ಅವಳ ಮದುವೆನ ತುಂಬಾನೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಈ ಕೊರೋನಾ ಹಾಗೂ ಲಾಕ್ಡೌನಿಂದ ಎಲ್ಲನೂ ಫೇಲ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅವರು. ಸೊ ನೋಡ್ತಾ ಇರ್ಬೋದು, ಇದು ಅವರ ಇಬ್ಬರು ಮಕ್ಕಳು. ಹಾಗೆ ಇದು ದೀಪದ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ. ನೋಡ್ತಾ ಇರ್ಬೋದು, ಅವರು ಅಷ್ಟೇ ಮೆಹಂದಿನ ಇಟ್ಟು ಸಿಹಿನ ತಿನ್ನಿಸ್ತಾ ಇದ್ದಾರೆ. ಅದು ಅವ್ರ ಮಗ ದೀಪಕ್ ತಮ್ಮ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ದೀಪನ ಅಂದ್ರೆ ಮತ್ತೆ ಅವಳ ಕಸಿನ್ಸ್ ಬ್ರದರ್ ಎಲ್ಲರೂ ಇಲ್ಲಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇವರು ಫ್ಯಾಮಿಲಿ ಫೋಟೋಶೂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದು ಮೆಹಂದಿ ಶಾಸ್ತ್ರ ಸಿಂಪಲ್ ಆಗ ಮಾಡಿದ್ದಾರೆ. ಹಾಗೂ ಇವಾಗ ನೋಡ್ತಾ ಇರ್ಬೋದು, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ದೀಪನಿಗೆ ಮೆಹಂದಿನ ಹಾಕ್ತಾ ಇದ್ದೀನಿ. ಸೊ ಇನ್ನು ಬರುವ ವಿಡಿಯೋ ತುಂಬಾನೇ ಗ್ರ್ಯಾಂಡ್ ಆಗಿದೆ. ಸೊ ಮಿಸ್ ಮಾಡದೇ ನನ್ನ ಬ್ಲಾಗನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆದಷ್ಟು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ದೀಪನ ಕೊನೆಯ ಮಾವ. ತುಂಬಾನೇ ಫೇವ್ರೆಟ್ ಮಾವ ಅಂತಲೇ ಹೇಳ್ಬೋದು ದೀಪನಿಗೆ. ಸೊ ದೀಪನ ಪ್ರತಿಯೊಂದು ವಿಷಯದಲ್ಲೂ ಈ ಮಾವನಿಗೆ ತುಂಬಾ ಸಪೋರ್ಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮ ಜೊತೆ ಮೆಹಂದಿ ಶಾಸ್ತ್ರ ಅಂದರೆ ಮೊದಲನೇ ದಿನದ ಬ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಬರುವ ಬ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮರಿದೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಸ್ಟೇ ಯು ಟ್ಯೂನ್ ನೆಕ್ಸ್ಟ್ ಬ್ಲಾಗಿಗೆ.